ಇಲ್ಲಿಗೆ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ EPS 95 ಪಿಂಚಣಿದಾರರು ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೂ KSRTC BMTC ನೌಕರರ ಸಂಘದ ಪದಾಧಿಕಾರಿಗಳು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮುಖ್ಯವಾಗಿ ಹೊಸ ಸರ್ಕಾರ ಬಂದಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮುಖಗಳಲ್ಲಿ ಸ್ವಲ್ಪ ನಗುಮುಖ ಕಾಣಿಸ್ತಾ ಇದೆ. ಬೆಳಿಗ್ಗೆನೆ ಸಂತೋಷ, ಯಾವಾಗಲೂ ಇದೇ ತರ ಇರೋಣ, ಅದು ಆದರೆ ಆಗ್ಲಿ ಹೋದ್ರೆ ಹೋಗ್ಲಿ ಆಗತ್ತನ್ನುವ ಉದ್ದೇಶದಿಂದಾನೇ ನಗುಮುಖದಿಂದಾನೇ ಇರೋಣ ಸ್ನೇಹಿತರೆ. 60 ವರ್ಷ ಮೇಲ್ಪಟ್ಟವರು ಯಾವತ್ತೇ ಆಗಲಿ ಹೆಚ್ಚಿಗೆ ಚಿಂತನೆ ಮಾಡೋಕ್ಕಾಗ್ಲಿ ಆಲೋಚನೆ ಮಾಡೋಕ್ಕಾಗ್ಲಿ ಹೋಗ್ಬಾರ್ದು ಅಂತ ವೈದ್ಯರು ಹೇಳ್ತಾರೆ. ಇದು ಒಂದಲ್ಲ 16 ಕಲ್ಲು ಹಾಕ್ತಾ ಇದ್ದೀವಿ. ಮರದಲ್ಲಿ ಹಣ್ಣು ಬಿತ್ತೈತೆ, ಒಂದಲ್ಲ 16 ಕಲ್ಲು ಹಾಕ್ತಾ ಇದೀವಿ. ಕಲ್ಲುಗಳಿಂದ ಸಿಗೋರು ಸಿಗ್ತಾ ಇದೆ, ಸಿಗದೆ ಇರೋರಿಗೆ ನಿರಾಶೆ ಬೇಡ ಅಂತ. ಆದರೆ ನಮ್ದು ಈ ಹೋರಾಟಗಳು ಯಾವತ್ತೇ ಆಗಲಿ ನಿರಾಶೆ ಉಂಟು ಮಾಡ್ತಕ್ಕಂಥ ಹೋರಾಟ ಅಲ್ಲ. ಯಾಕಂತಂದ್ರೆ ನಾವೆಲ್ಲ 25-30 ವರ್ಷ ವಯಸ್ಸಿನವರು ಆಗಿದ್ರೆ ಇನ್ನ ವಯಸ್ಸು ಬೇರಪ್ಪ ಮಾಡ್ಕೊಂತ ಇರ್ತಾರೆ, ಅವ್ರು ಏನ್ ಬೇಡಪ್ಪ ಅಂತ ಅನ್ಬೋದು. ಆದ್ರೆ ನಾವೆಲ್ಲ 60 ವರ್ಷ ಮೇಲ್ಪಟ್ಟ ಹೋರಾಟ ವೀರರು ಮತ್ತು ಹೋರಾಟ ಯುವಕರು. ಅದಕ್ಕೋಸ್ಕರ ನಮ್ಮ ಶಕ್ತಿ ಏನಂತ ತೋರಿಸ್ತಾನೆ ಇದ್ದೀವಿ. ಈಗ 8 ವರ್ಷ ಮುಗೀತು, 9ನೇ ವರ್ಷ 101ನೇ ಮಾಸಿಕ ಸಭೆ ಲಾಲ್ಬಾಗಲ್ಲಿ. ಮತ್ತೆ ಇದ್ರ ಜೊತೆಯಲ್ಲೇ ರಿಚ್ಮೆಂಟ್ ಸರ್ಕಲ್ ಹತ್ರ EPFO ಆಫೀಸ್ ಹತ್ರ ಕೂಡ 41ನೇ ತಿಂಗಳು, ಅಂದ್ರೆ ತಿಂಗಳಿಗೆ ಒಂದೊಂದು ಲೆಕ್ಕ ಹೋರಾಟ ಮಾಡ್ತಾ ಇದೀವಿ. ಕಣ್ಣಿದ್ದವ್ರಿಗಾಗಿದ್ರೆ ಕಾಣಿಸ್ತಾ ಇತ್ತು ಇವ್ರು ಯಾಕಪ್ಪ ಈ ವಯಸ್ಸಲ್ಲಿ ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು. ಕಣ್ಣಿಲ್ಲ, ಕೇಳಿಸ್ಕೊಳ್ಳಕ್ಕೆ ಕಿವಿ ಇರ್ತದೆ ಅಂತಂದ್ರೆ ಆ ಕಿವಿ ಕೂಡ ಬಂದ್ ಆಗಿದೆ. ನಮ್ಮ EPFO ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಮಂತ್ರಿ ಮಹೋದಯರು, ಆದ್ರೂ ನಾವು ಕಿವಿಡು ಮುಂದೆ ತಂದ್ಬಿಟ್ಟು ಅಯ್ಯ ಇವ್ನು ಕೇಳಿಸಲ್ಲ ಅಂತ ಸುಮ್ಮನೆ ಇರ್ತಾ ಇಲ್ಲ, ಜೋರಾಗಿ ಕೂಗಾಡ್ತಾ ಇದೀವಿ ಕೇಳಿಸ್ಲಿ ಅಂತ. ಕೇಳಿಸ್ತಾ ಇದೆ, ಕಣ್ಣುಗಳು ಕೂಡ ಕಾಣಿಸ್ತಾ ಇದಾವೆ, ತೆಗಿತಾ ಕಣ್ಣುಗಳೀಗ. ಸುಮಾರು ಒಂದು 60% ನಮ್ಮ ಪ್ರತಿಫಲ ಏನಿದೆ 60% ಮುಂದಕ್ಕೆ ಹೋಗಿದೆ. ಜೈದ ಹಾದಿಯಲ್ಲಿ 60% ಸಾಗಿದ್ದೀವಿ ಸ್ನೇಹಿತರೆ. ವೃತ ಅಲ್ಲ ಇದು. ಯಾರು ನಿರಾಶೆ ಆಗಬೇಡಿ, ಬೇಜಾರು ಮಾಡ್ಕೋಬೇಡಿ, ಇದೇನಪ್ಪ ಇದಿಷ್ಟೇನಾ ಅಂತ. 60% ಹೋಗಿದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಇತ್ತೀಚೆಗೆ ಪ್ರತಿಯೊಂದು ರಾಜ್ಯದ ಹೈಕೋರ್ಟ್ಗಳಲ್ಲೂ ಕೂಡ EPS ನಿವೃತ್ತರ ಪರವಾಗಿ ತೀರ್ಪುಗಳು ಬರ್ತಾ ಇದ್ದಾವೆ, ಜಡ್ಜ್ಮೆಂಟ್ ಬರ್ತಾ ಇದೆ ಪ್ರತಿಯೊಂದು ರಾಜ್ಯದಲ್ಲೂ. ಅದೇ ತರ ನಮ್ಮ ಕರ್ನಾಟಕದಲ್ಲಿ ಕೂಡ ಹೈಕೋರ್ಟ್ ಅಲ್ಲಿ ಹೋದ ತಿಂಗಳು ಜಡ್ಜ್ಮೆಂಟ್ ಬಂದಿದೆ. BML ಅವರು ಹಾಕಿರುವುದು, ಅಂದ್ರೆ ಬೇರೆಯವರು ಹಾಕಿದ್ದಾರೆ, ಅವರು ಕೂಡ ರೀಸೆಂಟ್ ಆಗಿ ಹೊಸದಾಗಿ ಬಂದಿರೋದು. ಅದರಲ್ಲಿ ಕೂಲಂಕುಷವಾಗಿ ಯಾವ ತರ ಹೇಳ್ಬೇಕನ್ನೋದು ಅದೇ ತರ ಹೇಳಿದ್ದಾರೆ ಜಡ್ಜ್ ಮಹಾನುಭಾವರು. ಇವ್ರೇನ್ ಮಾಡ್ತಾ ಇದಾರೆ EPFನವರು, ಎಕ್ಸಾಮ್ಟೆಡ್ ನಾನ್ ಎಕ್ಸಾಮ್ಟೆಡ್ ಒಂದೇ ಅಲ್ಲಾಡಿಸ್ತಾವ್ರೆ. ಯಾಕಂದ್ರೆ ಸುಗ್ರಂಗ್ ಮಾತಾಡಿದ್ದಾರೆ ನಮ್ಮ ಜಡ್ಜ್ ಸಾಹೇಬ್ರು. ಎರಡು ನೀವೇ ಆಪ್ಷನ್ ಕೊಟ್ಟಿದ್ದೀರಾ, 2 ವರ್ಷ 3 ವರ್ಷಕ್ಕೊಂದ್ಸಾರಿ 2,000 ಆಪ್ಷನ್ ಕೊಟ್ಟಿದ್ದೀರಾ, ಮತ್ತೆ ಅಪ್ಲೈ ಮಾಡಿ ಅಂತಂದ್ಬಿಟ್ಟು ಸುಮಾರು 17.5 ಲಕ್ಷ ಅಪ್ಲಿಕೇಶನ್ ಫಾರ್ಮ್ಸ್ ತಗೊಂಡಿದ್ದೀರಾ. ಯಾರಿಗೂ ಕೇಳಿದಿರಾನೆ ನೀವು ಅವನ್ನ ನಿಮ್ ಇಷ್ಟ ಬಂದ ತರ ರಿಜೆಕ್ಟ್ ಮಾಡಿದ್ದೀರಾ. ಯಾರು ಕೊಟ್ಟಿದ್ದಾರೆ ನಿಮ್ಗೆ ಪರ್ಮಿಷನ್ನು, ಯಾರು ಕೊಟ್ಟಿದ್ದಾರೆ ನಿಮ್ಗೆ ಪರ್ಮಿಷನ್ ಅಂತ ಕೇಳಿದ್ದಾರೆ. ಸಮಾಧಾನ ಹೇಳಕ್ಕೆ ಅವ್ರ ಹತ್ರ ಸಮಾಧಾನ ಇಲ್ಲ. EPFO ಅಧಿಕಾರಿಗಳಿದಾರಲ್ಲ, ಸಮಾಧಾನ ಇಲ್ಲ ಅವ್ರ ಲಾಯರ್ಗಳಿಗೆ. ಏನೇ ಆಗ್ಲಿ ನೀವು 3 ತಿಂಗಳೊಳಗಡೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅವ್ರ ದುಡ್ಡಿದೆ, ಅವ್ರ ದುಡ್ಡು, ಅವ್ರ ಹಣ ನೀವು ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ, ಕಟ್ಟಿಸ್ಕೊಂಡಿದ್ದೀರಾ, ನೀವೇ ಹೇಳಿದ್ದೀರಾ. ಜಾಸ್ತಿ ಹಣ ಏನಾದ್ರು ನೀವು ಕಟ್ಟಿದ್ದೀರಾ ಅಂದ್ರೆ ಜಾಸ್ತಿ ಪೆನ್ಷನ್ ಕೊಡ್ತೀವಿ ಅಂತ. ಇಲ್ಲಾಂದ್ರೆ 650, 1250 ಯಾಕೆ ಹಿಡಿಬೇಕಾಗಿತ್ತು? ಹಿಡ್ದವ್ರೆ, ಹಿಡ್ದಿದ್ದೀರಾ, ನೀವೇ ಆರ್ಡರ್ ಮಾಡಿದ್ದೀರಾ. ಈಗ ನೀವು ಇಟ್ಕೊಂಡು ನಮ್ಗೆ ಪರ್ಮಿಷನ್ನು ವಿತೌಟ್ ಪರ್ಮಿಷನ್ ಅಂದ್ರೆ ಹೇಗೆ? ಎಕ್ಸಾಮ್ಟೆಡ್ ನಾನ್ ಎಕ್ಸಾಮ್ಟೆಡ್ ಯಾಕೆ ಇದಾಗ್ತದೆ? ಅದು ನಿಮಗೆ ಬಂದಿಲ್ಲ ದುಡ್ಡು, ತಗೊಳ್ಳಿ, ಯಾರಿಗೆ ಎಷ್ಟು ಬರ್ತದೆ ಕೊಡಿ, ಕಟ್ಟಿಸ್ಕೊಳ್ಳಿ, ಕಟ್ಟಕ್ಕೆ ರೆಡಿ ಇದ್ದಾರೆ. ಆದ್ರೆ 95ರಿಂದ 2014 ಮಧ್ಯೆ ಮಿನಿಮಮ್ 7,500 ಕೊಡಿ.
ಮಿನಿಮಮ್ 7,500 ಪ್ಲಸ್ DA ಪ್ಲಸ್ ಮೆಡಿಕಲ್ ಬೆನಿಫಿಟ್ಸ್ ಇವೇ ನಾವು